ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಗೋಕಾಕ್ ನಗರದ ಮಹಾಲಕ್ಷ್ಮಿ ಅರ್ಬನ್ ಕೋಆಪರೇಟಿವ್ ಕ್ರೆಡಿಟ್ ಬ್ಯಾಂಕಿನ 74.89 ಕೋಟಿ ರೂಪಾಯಿ ವಂಚನೆ ಪ್ರಕರಣದಲ್ಲಿ ಭಾಗಿಯಾದ ಆರೋಪಿಗಳ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. ಅದೇ ರೀತಿ ಪ್ರಕರಣವನ್ನ ಸಿಐಡಿಗೆ ವಹಿಸಲು ಕೇಂದ್ರ ಕಚೇರಿಗೆ ಪತ್ರ ಬರೆಯುತ್ತೇವೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಶಂಕರ್ ಗುಳೆ ತಿಳಿಸಿದ್ದಾರೆ. ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಮಾಡಿ ಮಾತನಾಡಿ, ಠೇವಣಿದಾರರ ಹಿತರಕ್ಷಣೆಗಾಗಿ ವಂಚನೆ ಮತ್ತು ಹಣಕಾಸಿನ ವಂಚನೆ ಪ್ರಕರಣದಲ್ಲಿ ಭಾಗಿಯಾಗಿರುವ ಆರೋಪಿಗಳ ಆಸ್ತಿಯನ್ನ ಜಪ್ತಿ ಮಾಡಲು ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ 107ರ ಅಡಿ ಅವಕಾಶವಿದೆ. ಹಾಗಾಗಿ ಕಾನೂನು ಪ್ರಕಾರ ಕ್ರಮ ಜರುಗಿಸಲಾಗಿದೆ. ಇನ್ನು ಬ್ಯಾಂಕಿನ ಇತರ ಸಿಬ್ಬಂದಿ ಮತ್ತು ಠೇವಣಿದಾರ ಸಹಕಾರದಿಂದ ನಾವು ಆರೋಪಿಗಳ ಒಟ್ಟು 112 ಆಸ್ತಿಯನ್ನು ಗುರುತಿಸಿದ್ದು, ಆ ಆಸ್ತಿಯ ಸರ್ಕಾರಿ ಮೌಲ್ಯವು 13.80 ಕೋಟಿ ರೂಪಾಯಿ, ಮಾರುಕಟ್ಟೆ ಮೌಲ್ಯ 50 ಕೋಟಿ ರೂಪಾಯಿ ಇದೆ. ಇಂತಹ ಪ್ರಕರಣದಲ್ಲಿ ತನಿಖಾಧಿಕಾರಿಯು ಪೊಲೀಸ್ ಅಧೀಕ್ಷಕರ ಅನುಮತಿ ಪಡೆದು ಆರೋಪಿಗಳ ಆಸ್ತಿ ಜಪ್ತಿಪಡಿಸಿಕೊಳ್ಳಲು ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶವಿದೆ ಎಂದರು. 2021ರಲ್ಲಿ ಗೋಕಾಕಿನ ಈ ಬ್ಯಾಂಕಿನಲ್ಲಿ ವಂಚನೆ ಶುರುವಾಗಿದೆ. ಪ್ರಕರಣದಲ್ಲಿ 14 ಮಂದಿ ವಿರುದ್ಧ ದೂರು ದಾಖಲಾಗಿದೆ. ಇದರಲ್ಲಿ 1ರಿಂದ 5ನೇ ಆರೋಪಿಗಳು ಬ್ಯಾಂಕ್ ಸಿಬ್ಬಂದಿಗಳೇ ಇದ್ದಾರೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಧಿಕಾರಿಗಳು ನಡೆಸಿದ ಲೆಕ್ಕ ಪರಿಶೋಧನೆಯಲ್ಲೂ ಕೂಡ ಪ್ರಕರಣ ಬೆಳಕಿಗೆ ಬಾರದಂತೆ ಆರೋಪಿಗಳು ನೋಡಿಕೊಂಡಿದ್ದಾರೆ. ಲೆಕ್ಕ ಪರಿಶೋಧನೆಗೆ ಬಂದವರಿಗೆ ಬೇರೆ ದಾಖಲೆಗಳನ್ನ ತೋರಿಸಿರುವುದು ಸ್ಪಷ್ಟವಾಗಿದೆ ಎಂದು ಡಾಕ್ಟರ್ ಭೀಮಶಂಕರ್ ಗುಳೆ ವಿವರಿಸಿದ್ದಾರೆ. ಪ್ರಕರಣದ ಆರೋಪಿಗಳು ಬ್ಯಾಂಕಿನ ವ್ಯವಸ್ಥಾಪಕ ಸಿದ್ದಪ್ಪ ಪವಾರ್, ಸಿಬ್ಬಂದಿಗಳು ಆಗಿರುವಂತಹ ಸಾಗರ್ ಸವಕಾಳೆ, ವಿಶ್ವನಾಥ ಬಾಗಡೆ, ಸಂಭಾಜಿ ಘೋರ್ಪಡೆ, ದಯಾನಂದ ಉಪ್ಪಿನ, ಸಂಚನ ಸವಕಾಳೆ, ಮಾಲವ್ವ ಸವಕಾಳೆ, ಗೌರವ ಹವಲ್ದಾರ್, ಚಂದ್ರವ್ವ ಹವಲ್ದಾರ್, ಮಾಯವ್ವ ಜಾಧವ್, ಪರಸಪ್ಪ ಮಾಳುಚಿ, ರಾಧಾ ಮಾಳುಚಿ, ಸಂದೀಪ್ ಮರಾಠೆ, ಕಿರಣ್ ಸುಪಲೆ ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆ ತಲೆಮರೆಸಿಕೊಂಡಿದ್ದಾರೆ. ಈ ಆರೋಪಿಗಳ ಬಂಧನಕ್ಕೆ 7 ತಂಡವನ್ನು ಕೂಡ ರಚಿಸಲಾಗಿರುವಂತದ್ದು ಅಂತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಾಹಿತಿ ಒದಗಿಸಿದ್ದಾರೆ. ಸಿಬ್ಬಂದಿ ಸಿದ್ದಪ್ಪ ಪವಾರ್ ತನ್ನ ಸ್ನೇಹಿತರು ಹಾಗೂ ಸಂಬಂಧಿಕರ ಹೆಸರಲ್ಲಿ ತಮ್ಮದೇ ಬ್ಯಾಂಕ್ನಲ್ಲಿ 6.87 ಕೋಟಿ ರೂಪಾಯಿ ಹಣ ಠೇವಣಿ ಇರಿಸಿದ್ದ. ಇದನ್ನೇ ಆಧಾರವಾಗಿ ಇಟ್ಟುಕೊಂಡು ಎಲ್ಲ ಆರೋಪಿಗಳು 81 ಕೋಟಿ ರೂಪಾಯಿ ಲೋನ್ ಪಡೆದಿದ್ದಾರೆ. ಅದೇ ಹಣದಲ್ಲಿ ಗೋಕಾಕ, ಚಿಕ್ಕೋಡಿ, ಹುಬ್ಬಳ್ಳಿ ಸೇರಿ ಮತ್ತಿತರ ಕಡೆ ಆಸ್ತಿ ಖರೀದಿಸಿರುವುದು ಸ್ಪಷ್ಟವಾಗಿದೆ ಎಂದರು. ಠೇವಣಿದಾರು, ಬ್ಯಾಂಕ್ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ಜೊತೆಗೆ ನಾವು ಮಾತುಕತೆ ನಡೆಸಿದ್ದೀವಿ. ವಂಚನೆ ಪ್ರಕರಣ ಹೊರತುಪಡಿಸಿ ಬ್ಯಾಂಕಿನಿಂದ ತಮ್ಮ ಗ್ರಾಹಕರಿಗೆ 45 ಕೋಟಿ ರೂಪಾಯಿ ಸಾಲ ನೀಡಿದ್ದಾರೆ. ಆರ್ಬಿಐನಲ್ಲಿ ಬ್ಯಾಂಕಿನ 32 ಕೋಟಿ ಸುರಕ್ಷಿತವಾಗಿದೆ. ಎಲ್ಲ ಠೇವಣಿಗಳಿಗೆ 5 ಲಕ್ಷ ವಿಮೆ ಸೌಲಭ್ಯ ಕಲ್ಪಿಸಲಾಗಿದೆ. ಸಾಲ ವಸೂಲಾತಿ ಮಾಡ್ತೀವಿ. ಅಲ್ಲದೆ ಆರ್ಬಿಐನಲ್ಲಿ ಇರುವಂತಹ ಹಣವನ್ನ ಬಳಸಿಕೊಂಡು ಠೇವಣಿದಾರಿಗೆ ಹಣವನ್ನ ಮರುಪಾವತಿ ಮಾಡ್ತೀವಿ ಅಂತ ಬ್ಯಾಂಕ್ ಆಡಳಿತ ಮಂಡಳಿ ಭರವಸೆ ನೀಡಿದೆ ಎಂದು ಡಾಕ್ಟರ್ ಭೀಮಶಂಕರ್ ಗುಳೆ ಹೇಳಿದ್ದಾರೆ. ಕಳೆದ ವಾರ 17ನೇ ತಾರೀಕು ಗೋಕಾಕ್ ಶಹರ್ ಪೊಲೀಸ್ ಠಾಣೆಯಲ್ಲಿ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ಗೆ ಮೋಸ ಮಾಡಿರ್ತಕ್ಕಂಥ 14 ಜನರ ಮೇಲೆ ಒಂದು ಫ್ರಾಡ್ ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣದಲ್ಲಿ 14 ಜನರು ಆರೋಪಿತರು. ಅದರಲ್ಲಿ ಅಕ್ಯೂಸ್ ನಂಬರ್ 1ರಿಂದ 5 ಇವರು ಬ್ಯಾಂಕಿನ ಉದ್ಯೋಗಿಗಳು. ಅಕ್ಯೂಸ್ ನಂಬರ್ 1 ಸಾಗರ್, ಈತನು ಮುಖ್ಯ ಆರೋಪಿ. ಇವನೇ ಅದನ್ನು ಪೂರ್ತಿಯಾಗಿ ಪ್ಲ್ಯಾನ್ ಮಾಡಿರ್ತಕ್ಕಂಥದ್ದು ನಮಗೆ ಇಲ್ಲಿವರೆಗೂ ಬಂದಿರತಕ್ಕಂಥ ತನಿಖೆಯಲ್ಲಿ ಕಂಡು ಬಂದಿರತಕ್ಕಂಥ ಅಂಶ. ಸಾಗರ್ ಇವನು ಅಕ್ಯೂಸ್ ನಂಬರ್ 3, ಅವನು ಕೂಡ ಬ್ಯಾಂಕ್ ಎಂಪ್ಲಾಯಿ. ಇದರ ಜೊತೆಗೆ ಅಕ್ಯೂಸ್ ನಂಬರ್ 6ರಿಂದ 14 ಇವರು 11 ಜನ ಬ್ಯಾಂಕಿನಲ್ಲಿ ಸುಮಾರು 6,97,00,000 ಠೇವಣಿಯನ್ನು ಇಡ್ತಾರೆ. ಫಿಕ್ಸ್ಡ್ ಡಿಪಾಸಿಟ್, ನಿಶ್ಚಿತ ಠೇವಣಿ. ಅದನ್ನು ಇವರು ಮೂಲ ಆಧಾರವಾಗಿಟ್ಕೊಂಡು ಸುಮಾರು 81 ಕೋಟಿ ಲೋನ್ ತಗೊಳ್ತಾರೆ ಬೇರೆ ಬೇರೆಯವರ ಹೆಸರಲ್ಲಿ. ಅದರಲ್ಲಿ A1 to A5 ಪೂರ್ತಿ ಶಾಮೀಲಾಗಿದ್ದರು. ಹಾಗಾಗಿ ಅವ್ರ ಮೇಲೆ ನಾವು ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ. ಇದು 2021ರಿಂದ ಕಳೆದ ಏಪ್ರಿಲ್ 2024 ಏಪ್ರಿಲ್ವರೆಗೂ ಆದಂಥ ಒಂದು ಪ್ರಕರಣ. ಅದಕ್ಕಾಗಿಯೇ ನಾವು IPC ಸೆಕ್ಷನ್ಗಳನ್ನು ನಮ್ಮ ಪ್ರಕರಣದಲ್ಲಿ ದಾಖಲು ಮಾಡ್ಕೊಂಡಿದ್ದೀವಿ. ಯಾಕಂದರೆ BNS ಭಾರತೀಯ ಹೊಸ ಏನು ಕಾನೂನುಗಳು ಬಂದು ಕ್ರಿಮಿನಲ್ ಕಾನೂನುಗಳು, ಅದು ಜುಲೈ 1ರಿಂದ ಅಪ್ಲೈ ಆಗಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಇದು IPC ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ.
ಇದರ ಜೊತೆಗೆ ಈ ಬ್ಯಾಂಕಿನದು ಸುಮಾರು ಈ ನಡುವೆ 4 ಬಾರಿ ಆಡಿಟ್ ಆಗಿದೆ ಈ ಹಗರಣ ಶುರು ಆದಾಗಿಂದ. ಆದಾಗ್ಯೂ ಕೂಡ ಯಾವ ಆಡಿಟ್ ರಿಪೋರ್ಟಲ್ಲಿ ಕೂಡ ಈ ಒಂದು ಅಂಶ ಯಾರೂ ಕೂಡ ಕಂಡುಹಿಡಿಯಲಿಕ್ಕೆ ಆಗಿರಲಿಲ್ಲ. ಕಾರಣ ಏನಪ್ಪ ಅಂತಂದರೆ, ಬ್ಯಾಂಕಿನ ಉದ್ಯೋಗಿಗಳೇ ಇದರಲ್ಲಿ ಭಾಗಿದಾರರಾಗಿರೋದ್ರಿಂದ ಆಡಿಟ್ ಟೈಮಲ್ಲಿ ಬಂದಿರತಕ್ಕಂಥ ಅಧಿಕಾರಿಗಳಿಗೆ ಇವರು ಎಕ್ಸೆಲ್ ಶೀಟ್ಗಳನ್ನು ಮರೆಮಾಚಿ ತಿದ್ದುಪಡಿ ಮಾಡಿ ಕೊಡ್ತಾಯಿದ್ರು. ಹಾಗಾಗಿ ಇವರಿಗೆ ಗೊತ್ತಾಗಿರಲಿಲ್ಲ ಆಡಿಟ್ ಮಾಡಲಿಕ್ಕೆ ಬಂದಿರತಕ್ಕಂಥ ಆಫೀಸರ್ಸಿಗೆ. ಈ ಪ್ರಕರಣದಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳು ಬ್ಯಾಂಕಿನ ಅಧಿಕಾರಿಗಳ ಜೊತೆ, ಈಗಿರ್ತಕ್ಕಂಥ ಬ್ಯಾಂಕಿನ ಅಧಿಕಾರಿಗಳ ಜೊತೆ ಒಳ್ಳೆ ಕೆಲಸ ಮಾಡಿ ಸುಮಾರು 112 ಪ್ರಾಪರ್ಟಿಗಳನ್ನ ಇಲ್ಲಿವರೆಗೂ ಐಡೆಂಟಿಫೈ ಮಾಡಿದ್ದಾರೆ. ಆರೋಪಿಗಳು ಬೇರೆ ಬೇರೆಯವರ ಹೆಸರಲ್ಲಿ ತೆಗೆದುಕೊಂಡಿರ್ತಕ್ಕಂಥದ್ದನ್ನು. ಈ 112 ಪ್ರಾಪರ್ಟಿಗಳ ಒಟ್ಟು ಸರ್ಕಾರಿ ಮೌಲ್ಯ 13,80,00,000 ಇದೆ, ಈ ಗೌರ್ಮೆಂಟ್ ವ್ಯಾಲ್ಯೂಯೇಷನ್ನು. ಬಟ್ ನಾವು ಈಗಾಗಲೇ ಸಬ್ ರಿಜಿಸ್ಟ್ರಾರು ಮತ್ತು ಇವ್ರ ಹತ್ರ ಮತ್ತು ಲೋಕಲ್ ಇದರಲ್ಲಿ ವೆರಿಫೈ ಮಾಡಲಾಗಿ ಮಾರ್ಕೆಟ್ನ ಮೌಲ್ಯ 50 ಕೋಟಿ ಇದೆ. ಈ ಎಲ್ಲ ಪ್ರಾಪರ್ಟಿಗಳನ್ನು ಕೂಡ ನಾವು ಇಡೀ ರಾಜ್ಯದಲ್ಲಿಯೇ ಬಹುಶಃ ಪ್ರಥಮ ಬಾರಿಗೆ ಈ ಹೊಸ ಕಾನೂನು ಏನು ಬಂದಿದೆಯಲ್ಲ, BNSS ಸೆಕ್ಷನ್ 107 ಅಡಿಯಲ್ಲಿ ಒಬ್ಬ ತನಿಖಾಧಿಕಾರಿ SP ಅವರ ವಿಶೇಷ ಪರ್ಮಿಷನ್ನ ಪಡೆದು ಕೋರ್ಟ್ನಲ್ಲಿ ಏನು ಈ ಹಗರಣಗಳು ಅಥವಾ ಯಾವುದಾದ್ರೂ ಕ್ರೈಮಲ್ಲಿ ಅದನ್ನು ಕ್ರೈಮ್ನ ಪ್ರೊಸೀಡಿಂಗ್ಸಿಂದ ಏನಾದರೂ ಪ್ರಾಪರ್ಟಿ ಖರೀದಿ ಮಾಡಿದರೆ ಅಟ್ಯಾಚ್ಮೆಂಟ್ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಅದನ್ನು ನಾವು ಪ್ರಥಮ ಬಾರಿಗೆ ಉಪಯೋಗ ಮಾಡಿಕೊಂಡು ಕೋರ್ಟಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ. ಇದರಲ್ಲಿ ಈ ಎಲ್ಲ 112 ಪ್ರಾಪರ್ಟಿಗಳನ್ನ ಈ ಪ್ರಕರಣದ ಅಲ್ಲಿ ಪ್ರಕರಣದಲ್ಲಿ ದುರುಪಯೋಗಪಡಿಸ್ಕೊಂಡಿರ್ತಕ್ಕಂಥ ಹಣದಿಂದ ಖರೀದಿ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇದನ್ನೆಲ್ಲವನ್ನು ಅಟ್ಯಾಚ್ ಮಾಡಬೇಕು ಅನ್ನೋಂಥದ್ದು. ಈಗ ನೀವು ಕೇಳ್ಬೋದು, ಕಾನೂನು IPC ಅಂತ ಹೇಳ್ತೀರಿ, ಬಟ್ BNSನ ಉಪಯೋಗ ಮಾಡ್ಕೋತೀರಿ ಅಂತ ಹೇಳಿ. ಈ BNSS ಏನಿದೆ CRPCಯನ್ನು ರಿಪ್ಲೇಸ್ ಮಾಡಿರ್ತಕ್ಕಂಥದ್ದು. ಅಂದರೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಬದಲಿಗೆ ಇದು ಬಂದಿರತಕ್ಕಂಥದ್ದು. ನಾವು IPC ಸೆಕ್ಷನನ್ನು ಉಪಯೋಗ ಮಾಡಿದ್ರೂ ಕೂಡ ಜುಲೈ 1 ನಂತರ ಎಲ್ಲ ಪ್ರಕ್ರಿಯೆಗಳಲ್ಲೂ ಕೂಡ ನಾವು BNSSನ ಅಡಿಯಲ್ಲಿ ನಾವು ಪ್ರಕ್ರಿಯೆಗಳನ್ನ ಅಳವಡಿಸ್ಕೊಡ್ಬೇಕು ಅನ್ನೋಂಥದ್ದು ಸರ್ಕಾರದಿಂದ ಮತ್ತು ಮಾನ್ಯ ನ್ಯಾಯಾಲಯದಿಂದ ಕೂಡ ಒಂದು ಸರ್ಕ್ಯುಲರ್ ಬಂದಿತ್ತು. ಹಾಗಾಗಿ IPC ಪ್ರಕರಣ ಆದರೂ ಕೂಡ ಇದರಲ್ಲಿ ನಾವು BNSSನ ಸೆಕ್ಷನ್ನ 107 ಉಪಯೋಗ ಮಾಡಿಕೊಂಡು ಈ ಎಲ್ಲ 112 ಪ್ರಾಪರ್ಟಿಗಳನ್ನ ಅಟ್ಯಾಚ್ಮೆಂಟ್ ಮಾಡುವ ಪ್ರೊಸೆಸ್ನಲ್ಲಿ ಇದ್ದೇವೆ. ಮತ್ತು ಕಳೆದ 19ನೇ ತಾರೀಕು ನಾನು ಅಲ್ಲಿ ಹೋದಾಗ ಕೂಡ ಸಾಕಷ್ಟು ಜನರು ಏನು ಅಲ್ಲಿ ಠೇವಣಿದಾರರು ದುಡ್ಡು ಇಟ್ಕೊಂಡಿದ್ದವರು ಅವರಿಗೂ ಮಾತಾಡಿಸಿದ್ದೀವಿ. ಅವರಿಗೆ ನಾವು ಮನವಿ ಕೂಡ ಮಾಡ್ಕೊಂಡಿದ್ದೀವಿ ಮತ್ತು ಸೂಚ್ಯವಾಗಿ ಕೂಡ ಹೇಳಿದ್ದೀವಿ, ನೀವು ಇಲ್ಲಿ ಬಂದು ಪ್ರೊಟೆಸ್ಟ್ ಮಾಡೋದ್ರಿಂದ ಉಪಯೋಗ ಇಲ್ಲ, ಕಾನೂನು ಕೈಗೆತ್ತಿಕೊಳ್ಬಾರ್ದು. ಅದ್ರ ಬದಲಿಗೆ ಅವರು ನಮ್ಮ ಜೊತೆ ಸೇರಿಕೊಂಡು ಈ ಆರೋಪಿಗಳ ಪ್ರಾಪರ್ಟಿಗಳನ್ನ ಹುಡುಕಲಿಕ್ಕೆ, ಪತ್ತೆ ಹಚ್ಚಲಿಕ್ಕೆ ಸಹಕಾರ ನೀಡಬೇಕಂತ. ಸೊ ಅವರ ಸಹಕಾರದಿಂದನೇ ನಾವು ಈಗ 112 ಪ್ರಾಪರ್ಟಿಗಳನ್ನ ಐಡೆಂಟಿಫೈ ಮಾಡಿರ್ತಕ್ಕಂಥದ್ದು. ನಮ್ಮ ಗೋಕಾಕ್ ಪೊಲೀಸರು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಇದರ ಜೊತೆಗೆ ಬ್ಯಾಂಕಿನ ನಿರ್ದೇಶಕರ ಮಂಡಳಿ ಮತ್ತು ಚೇರ್ಮನ್ರನ್ನ ವಿಚಾರಣೆ ಮಾಡಿದಾಗ ಈ ಠೇವಣಿದಾರಿಗೆ ಹೇಗೆ ದುಡ್ಡು ಹಿಂದಿಸ್ತೀರಿ ಅಂತ ವಿಚಾರಣೆ ಮಾಡಿದಾಗ ಕಂಡುಬಂದಂಥ ಆರೋಪಿ ಸಿದ್ದಪ್ಪಂದು 20 ಪ್ರಾಪರ್ಟಿ, 20 + 26. ದಯಾನಂದ ಶಿವಾಜಿ ಇವೊಂದು 8 ಪ್ರಾಪರ್ಟಿ, ವಿಶ್ವನಾಥ್ 1 ಪ್ರಾಪರ್ಟಿ, ಕಿರಣ್ ಸುಪ್ಲಿ 1 ಪ್ರಾಪರ್ಟಿ,
ಸಿದ್ದಪ್ಪಂದು ಚಿಕ್ಕೋಡಿ ತಾಲೂಕಲ್ಲಿ 9 ಪ್ರಾಪರ್ಟಿ, ಪರ್ಸಪ್ಪಂದು 8 ಪ್ರಾಪರ್ಟಿ, ಕಿರಣ್ದು ಚಿಕ್ಕೋಡಿಯಲ್ಲಿ 6 ಪ್ರಾಪರ್ಟಿ, ವಿಶ್ವನಾಥದು ಮೂಡಲಗಿಯಲ್ಲಿ 2, ಕಿರಣ್ದು ಬೆಳಗಾವಿ ಟೌನಲ್ಲಿ 2, ಮತ್ತು ಆರೋಪಿ ನಂಬರ್ 1 ಹುಬ್ಬಳ್ಳಿಯಲ್ಲಿ 1 ಪ್ರಾಪರ್ಟಿ. ಇದೊಂದೇ ಪ್ರಾಪರ್ಟಿ ಸುಮಾರು 7 ಕೋಟಿದು ಬೆಲೆ ಬಾಳುತ್ತೆ ಅಂತ ಮಾಹಿತಿ ಬಂದಿದೆ. ಹುಬ್ಬಳ್ಳಿದು ಏರ್ಪೋರ್ಟ್ ಪಕ್ಕ ಇದೆ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.